ಮುಸ್ಲಿಂ ಸಮುದಾಯದಲ್ಲಿ ಏನಾಗಿದೆ ಅಂದರೆ ಮುಸ್ಲಿಮರಿಗೆ ಅವರೇ ಲೀಡರ್ ಅಂತ. ಈಗ ನೋಡಿ ಉದಾಹರಣೆಗೆ ದಾವಣಗೆರೆದ್ದು ನಾನು ಹೇಳ್ತೇನೆ, ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಯ್ತಾ? ಹೌದು. ಯಾವ ಲೇಖಕ, ಮುಸ್ಲಿಂ ಲೇಖಕ, ಯಾವ ಲೇಖಕಿ, ಯಾವ ಪ್ರಗತಿಪರ ಚಿಂತಕ ಒಂದು ಶಬ್ದ ಎತ್ತಿದ್ದು ನನಗೆ ಎಲ್ಲಾದರೂ ತೋರಿಸ್ಕೊಡಿ. ಇಲ್ಲ, ಮುಸ್ಲಿಮರು ಮಾತಾಡ್ತಿದ್ದಾರೆ. ಅಲ್ಲ, ಎಲ್ಲಿ ಬೊಳುವರ್ ಮೊಹಮ್ಮದ್ ಕುಂಜಿ ಮಾತಾಡಿದ್ರಾ? ಸಾರಾ ಅಬೂಬಕರ್ ಇವರು ಸಾರಾ ಅಬೂಬಕರ್ ಇಲ್ಲ, ನಮ್ಮ ಬಾನು ಮುಸ್ತಾಕ್ ಮಾತಾಡಿದ್ರಾ? ಮುಂದೆ ಎಷ್ಟು ಮಂದಿ ಲೀಡರ್ಸ್ಗಳಿದ್ದಾರೆ, ಎಷ್ಟು ಮಂದಿ ರೈಟರ್ಸ್ಗಳಿದ್ದಾರೆ? ಫಕೀರ್ ಮೊಹಮ್ಮದ್ ಕಟ್ಪಾಡಿ ಮಾತಾಡಿದ್ರಾ? ಎಷ್ಟು ಮಂದಿ ಇದ್ದಾರೆ? ಒಬ್ಬರಾದ್ರೂ ಮಾತಾಡಿದ್ರೆ ಇದ್ರ ಬಗ್ಗೆ? ಆದರೆ ಯುವಕರು ಈಗ ಅಂದ್ರೆ ಮಾಧ್ಯಮ ಬೇರೆ ಆಗಿದೆ. ಮೊದಲು ಬರೀತಾ ಇದ್ರು, ಈಗ ಯೂಟ್ಯೂಬ್ ಅಲ್ಲ, ಯುವಕರಂದ್ರೆ ನಾನು ಹೇಳ್ತಾ ಇರೋದು, ನೀವು ಒಂದು ಇನ್ಫ್ಲುಯೆನ್ಸ್ ಐಕಾನ್ಗಳಿರ್ತಾರೆ. ಈಗ ಬೊಳುವಾರ್ ಮೊಹಮ್ಮದ್ ಕುಂಜಿ ಒಂದು ಐಕಾನ್, ಬಾನು ಮುಸ್ತಾಕ್ ಒಂದು ಐಕಾನ್. ಆಫ್ಕೋರ್ಸ್ ಅವರು ಮಾತಾಡಿದ್ರೆ ಅದಕ್ಕೆ ತೂಕ ಇರುತ್ತೆ. ಹುಡುಗರು ಮಾತಾಡ್ತಾರೆ, ಹುಡುಗರು ಮಾತಾಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ ನೀವು. ನನಗೆ ರೈಟರ್ಸ್, ನಾನು ಇನ್ನೂ ಬೇಕಾದ್ರೆ ಕೆಲವರ ಹೆಸರು ಹೇಳ್ತೇನೆ. ಭಾಳ ಮಂದಿ ಮಾತಾಡೋ ಪತ್ರಕರ್ತರು ಇದ್ದಾರೆ, ಮುಸ್ಲಿಂ ಸಮುದಾಯದಲ್ಲೇ ಇದ್ದಾರೆ. ಎಷ್ಟು ಮಂದಿ ಮಾತಾಡಿದ್ದಾರೆ? ನಾವು ಏನು ಮಾಡೋದು, ಇಡೀ ಮುಸ್ಲಿಂ ಸಮುದಾಯದ ಹಿತಾಸಕ್ತಿ ರಕ್ಷಣೆಯ ಭಾರವನ್ನು ಎಲ್ಲವನ್ನೂ ಅವರ ಮೇಲೆ ಹೊರಿಸಿದ್ದೇವೆ. ಇದು ಮುಸ್ಲಿಮರಲ್ಲಿ ಮಾತ್ರ ಆಗೋದಲ್ಲ, ಇವತ್ತು ಹಿಂದುಳಿದ ಜಾತಿಗಳಲ್ಲೂ ಆಗಿದೆ. ಐಂದದ ರಕ್ಷಣೆ ಯಾರು ಮಾಡಬೇಕು? ಸಿದ್ದರಾಮಯ್ಯ ಮಾಡಬೇಕು. ಐಂದದ ಉಳಿದ ಪ್ರಗತಿಪರ ಚಿಂತಕರು ಇದಾರಲ್ಲ, ಲೀಡರ್ಗಳು. ಈಗ ಲೆಫ್ಟ್ ರೈಟ್ ಗಲಾಟೆ ಆಗ್ತಾ ಇದೆಯಲ್ಲ.